ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಮುಸ್ಲಿಂ ನಾಯಕನಿಗೆ ದೇಶದ ಅತ್ಯಂತ ಶಕ್ತಿಶಾಲಿ ಹುದ್ದೆಗಳಲ್ಲಿ ಒಂದಾದ ಗೃಹ ಸಚಿವರ ಪಟ್ಟ ಸಿಕ್ಕಿತ್ತು. ರಕ್ತ ಸಿಕ್ತ ಇತಿಹಾಸ ಬರೆಯೋಕೆ ಹಸಿದ ತೋಳದಂತೆ ಕಾಯ್ತಾ ಇದ್ದ ಈ ಯಾಸಿನ್ ಮಲಿಕ್ ಗಡಿಯ ಆಚೆ ಈಚೆ ಏನಾಗ್ತಿದೆ ಅನ್ನೋ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದ ಗೃಹ ಸಚಿವರಿಗೆ ಈತ ಕಾಶ್ಮೀರದ ಕಣಿವೆಯಲ್ಲಿ ತಮ್ಮದೇ ಮಗಳಿಗೆ ಏನಾಗ್ತಾ ಇದೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಜಮ್ಮು ಕಾಶ್ಮೀರ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರೆದ ಘೋರ ಕ್ಷಣಗಳು ಬೇರೆ ಯಾವುದೂ ಅಲ್ಲ, ಇವೇ ಆಗಿದ್ದು. ಹಾಗಾದರೆ ಮುಂದೆ ಆಗಿದ್ದೇನೋ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನೀವು ಭಾಳಷ್ಟು ಸಲ ನೋಡಿರ್ತೀರಾ, ಕೇಳಿರ್ತೀರ. ಉದಾಹರಣೆಗೆ ಯಾವುದೋ ಒಬ್ಬ ಬಿಸ್ನೆಸ್ ಮ್ಯಾನ್ನ ಅಥವಾ ಅವರ ಮನೆಯವರನ್ನು, ಬಿಸ್ನೆಸ್ ಮ್ಯಾನ್ನ ಮನೆಯವ್ರನ್ನ, ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದು, ಮನೆಯವ್ರಿಗೆ ಬೆದರಿಕೆ ಹಾಕಿ ಹಣ ವಸೂಲು ಮಾಡೋದು, ಇಂಥ ಪ್ರಕರಣಗಳನ್ನು ನೀವು ಭಾಳಷ್ಟು ನೋಡಿರ್ತೀರ. ನಮ್ಮ ರಿಟೈರ್ಡ್ SP ಉಮೇಶ್ ಸರ್ ಇಂಥ ಹಲವು ಪ್ರಕರಣಗಳನ್ನು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಹೇಳಿದ್ದಾರೆ. ಇಂಥವೆಲ್ಲ ಚಿಕ್ಕ ಪುಟ್ಟ ಪ್ರಕರಣಗಳು ಅನಿಸುತ್ತೆ. ಯಾವಾಗ ಅನಿಸುತ್ತೆ ಅಂದರೆ, ನಾನು ಈಗ ಯಾವ ಪ್ರಕರಣ ಹೇಳಕ್ಕೆ ಹೊರಟಿದ್ದೀನಲ್ಲ ಅದನ್ನು ಕೇಳಿದರೆ ನಮಗೆ ಅನಿಸುತ್ತೆ. ಯಾಕೆಂದರೆ ಈ ಪ್ರಕರಣ ಕೂಡ ಕಿಡ್ನ್ಯಾಪ್ ಪ್ರಕರಣನೇ, ಈ ಪ್ರಕರಣ ಕೂಡ ರ್ಯಾನ್ಸಮ್ ಪ್ರಕರಣನೇ. ಆದರೆ ಇದನ್ನು ಕಿಡ್ನ್ಯಾಪ್ ಮಾಡಿದ್ದು ಯಾರನ್ನಂದರೆ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಮಗಳನ್ನು. ಎಸ್, ನಮ್ಮ ದೇಶದ ಅಂದರೆ ಕೇಂದ್ರದ ಗೃಹ ಸಚಿವರ ಮಗಳನ್ನು ಕಿಡ್ನ್ಯಾಪ್ ಮಾಡಿದ ಕಥೆ ಇದು. ಕಿಡ್ನ್ಯಾಪ್ ಮಾಡಿದ್ದು ಯಾರು ಗೊತ್ತಾ? ಟೆರರಿಸ್ಟ್ಗಳು, ಜಮ್ಮು ಕಾಶ್ಮೀರದ ಟೆರರಿಸ್ಟ್ಗಳು. ಈ ಥರ ಕಿಡ್ನ್ಯಾಪ್ ಮಾಡಿ ಇಡೀ ದೇಶವನ್ನೇ ಬಗ್ಗಿಸಿದ, ತನಗೆ ಬೇಕಾದುದನ್ನು ಪಡೆದುಕೊಂಡ ಪ್ರಕರಣ ಇಲ್ಲಿದೆ. ಸ್ನೇಹಿತರೆ, ಪ್ರಾಯಶಃ ಇದು ಸ್ವಾತಂತ್ರ್ಯೋತ್ತರ ಭಾರತದ ಅತ್ಯಂತ ನಾಚಿಕೆಗೇಡಿನ ಪ್ರಕರಣ. ಕೇಂದ್ರ ಸರ್ಕಾರದ ಅಪ್ಪಟ ಅಸಹಾಯಕತೆ ಇಡೀ ಜಗತ್ತಿಗೆ ಗೊತ್ತಾದ ಒಂದು ಘಟನೆ ಇದು. ಇಸ್ವಿ 1989 ಕೊನೆಯ ದಿನಗಳು. 89 ಅಂತಂದರೆ ಈಗ 37 ವರ್ಷಗಳ ಹಿಂದಿನ ಕಥೆ ಇದು. ದೆಹಲಿ ಸರ್ಕಾರದ ಗದ್ದುಗೆಯಲ್ಲಿ ಆಗ ಹೊಸ ಸರ್ಕಾರ ರಚನೆ ಆಗಿತ್ತು. ಇನ್ನೊಂದು ಕಡೆ ಕಾಶ್ಮೀರದ ಕಣಿವೆಯಲ್ಲಿ ಭಯೋತ್ಪಾದನೆಯ ಕರಾಳ ನೆರಳು ದಟ್ಟ ಆಗ್ತಾ ಇತ್ತು. ಅಂದರೆ ಅವರ ಉಪಟಳ ಜಾಸ್ತಿ ಆಗ್ತಾ ಇತ್ತು. ಕಣಿವೆಯಿಂದ ಪ್ರತಿದಿನ ಭಯೋತ್ಪಾದಕರ ಅಟ್ಟಹಾಸದ ಕಥೆಗಳು ಕೇಳಿ ಬರ್ತಾ ಇದ್ವು. ಕಾಶ್ಮೀರಿ ಪಂಡಿತರ ಮೇಲಿನ ಅತ್ಯಾಚಾರದ ಘಟನೆಗಳು ನಡೀತಾ ಇದ್ವು. ಉದ್ವಿಗ್ನತೆ, ಕತ್ತಲಲ್ಲಿ ನಡೀತಾ ಇದ್ದ ಪಿಸು ಮಾತುಗಳು ಇಡೀ ದೇಶದ ಭದ್ರತೆಯನ್ನೇ ಪ್ರಶ್ನೆ ಮಾಡ್ತಿದ್ದ ಸಮಯ ಅದಾಗಿತ್ತು. ಇಂಥ ಸಂದರ್ಭದಲ್ಲಿ ಭಾರತದ ಮೊದಲ ಮುಸ್ಲಿಂ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸ್ತಾರೆ ಮುಫ್ತಿ ಮೊಹಮ್ಮದ್ ಸಯೀದ್. ಇದಾದ ಕೇವಲ 6 ದಿನಗಳಲ್ಲಿ ಕಾಶ್ಮೀರದ ಶಾಂತಿಯನ್ನು ಕದಡಕ್ಕೆ ಮತ್ತೊಂದು ಭಯಾನಕ ಸಂಚು ಸಿದ್ಧವಾಗಿತ್ತು. ಶ್ರೀನಗರದ ಲಾಲ್ಡೆಡ್ ಆಸ್ಪತ್ರೆಯಿಂದ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಈ ಗೃಹ ಸಚಿವರ ಕಿರಿಯ ಮಗಳು ರುಬಯ್ಯಾ ಸಯೀದ್ ಹೊರಗಡೆ ಬಂದು ಒಂದು ಬಸ್ಸನ್ನು ಹತ್ತಾಳೆ. ಆದರೆ ಆ ಮಿನಿ ಬಸ್ ತನ್ನ ಜೀವನದ ಅತ್ಯಂತ ದೊಡ್ಡ ದುಸ್ವಪ್ನ ಆಗುತ್ತೆ ಅಂತ ಆಕೆ ಭಾವಿಸಿರಲಿಲ್ಲ. ಬಸ್ಸು ಜನನಿಬಿಡ ಪ್ರದೇಶದಿಂದ ನಿರ್ಜನ ರಸ್ತೆಗೆ ತಿರುಗುತ್ತೆ. ಆಗ 5 ಮಂದಿ ಅಪರಿಚಿತರು ಬಸ್ನಲ್ಲಿ ಎದ್ದು ನಿಂತುಕೊಳ್ತಾರೆ. ಕ್ಷಣಾರ್ಧದಲ್ಲಿ ಬಸ್ಸಿನ ನಿಯಂತ್ರಣ ತಪ್ಪುತ್ತೆ. ಗನ್ ಪಾಯಿಂಟ್ನಲ್ಲಿ ರುಬಯ್ಯಾ ಅವರನ್ನು ಅಪಹರಿಸಿ ನೀಲಿ ಕಾರ್ನಲ್ಲಿ ಉಗ್ರರು ಎತ್ತಾಕೊಂಡು ಮಾಯವಾಗ್ತಾರೆ. ಇಡೀ ದೇಶದ ಅಸ್ಮಿತೆಯನ್ನು ಪಣಕ್ಕಿಟ್ಟ, ಭಾರತದ ಭದ್ರತಾ ವ್ಯವಸ್ಥೆ ತಲ್ಲಣಿಸಿದ ಈ 5 ದಿನಗಳ ಅಗ್ನಿ ಪರೀಕ್ಷೆ ಆರಂಭವಾಗಿದ್ದು ಹೇಗೆ ಬನ್ನಿ ನೋಡೋಣ. ಸ್ನೇಹಿತರೆ, ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿರುವ ಹಾಗೆ 1989 ಕೊನೆಯ ದಿನಗಳು. ದೆಹಲಿಯ ರಾಜಕೀಯ ಚದುರಂಗದಾಟದಲ್ಲಿ ನುರಿತ ಆಟಗಾರರೆಲ್ಲ, ಅಂದರೆ ಕಾಂಗ್ರೆಸ್ ಕೂಡ ಸೇರಿದಂತೆ ಎಲ್ಲರೂ ಧೂಳಿಪಟವಾಗಿರ್ತಾರೆ. ಇಡೀ ದೇಶ ನೋಡ್ತಾ ಇರುವಂತೆ VP ಸಿಂಗ್ ನೇತೃತ್ವದ ಹೊಸ ಸರ್ಕಾರ ಗದ್ದುಗೆ ಇರುತ್ತೆ. ಅದು ರಾಜೀವ್ ಗಾಂಧಿ ವಿರೋಧಿಗಳ ಅಥವಾ ಕಾಂಗ್ರೆಸ್ ವಿರೋಧಿಗಳ ಒಂದು ಗುಂಪಾಗಿರುತ್ತೆ. ಜನತಾ ದಳ ಅದರ ನೇತೃತ್ವವನ್ನು ವಹಿಸಿರುತ್ತೆ. ಹಾಗಂತ ಅದು ಗಟ್ಟಿಯಾಗಿ ನಿಂತ ಸರ್ಕಾರ ಆಗಿರಲಿಲ್ಲ. ಈ ಜನತಾ ಪಕ್ಷದ ಸರ್ಕಾರಕ್ಕೆ ಬಹುಮತ ಇರಲಿಲ್ಲ. ಹೀಗಾಗಿ BJP ಮತ್ತು ಲೆಫ್ಟ್ ಫ್ರಂಟ್ಗಳು ಈ ಸರ್ಕಾರಕ್ಕೆ ಎಕ್ಸ್ಟರ್ನಲ್ ಸಪೋರ್ಟ್ ಅಂದರೆ ಬಾಹ್ಯ ಬೆಂಬಲ ನೀಡಿರ್ತವೆ. ಅಂದರೆ ತನ್ನ ಕಾಲ ಮೇಲೆ ಸ್ವಂತ ಶಕ್ತಿಯಿಂದ ನಿಲ್ಲುವ ಶಕ್ತಿ ಆ ಸರ್ಕಾರಕ್ಕೆ ಇರಲಿಲ್ಲ. ಹೀಗಿರಬೇಕಾದ್ರೆ ಇಡೀ ದೇಶದ ಕಣ್ಣು ಹೊಸ ಪ್ರಧಾನಿಯ ಮೇಲಿತ್ತು. ಆದರೆ ಕಾಶ್ಮೀರದ ಕಣಿವೆಯಲ್ಲಿ ಮಾತ್ರ ಒಳಗೊಳಗೆ ಏನೋ ಒಂದು ದೊಡ್ಡ ಜ್ವಾಲಾಮುಖಿ ಸ್ಫೋಟ ಆಗೋಕ್ಕೆ ರೆಡಿ ಆಗ್ತಾ ಇತ್ತು.
ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದು ಲೋಕಸಭಾ ಚುನಾವಣೆಗೆ ಮುಂಚೆ ಜನತಾ ಪಕ್ಷದ ಕೈ ಹಿಡಿದಿದ್ದ ಕಾಶ್ಮೀರದ ನಾಯಕ ಮುಫ್ತಿ ಮೊಹಮ್ಮದ್ ಸಯೀದ್ ಅವರಿಗೆ ಅನಿರೀಕ್ಷಿತವಾಗಿ ಅದೃಷ್ಟವರಿಗೆ ಬಂದಿತ್ತು. ಅದು ಏನಂದರೆ ಡಿಸೆಂಬರ್ 2ನೇ ತಾರೀಕಿನಂದು ಹೊಸ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಮುಸ್ಲಿಂ ನಾಯಕನಿಗೆ ದೇಶದ ಅತ್ಯಂತ ಶಕ್ತಿಶಾಲಿ ಹುದ್ದೆಗಳಲ್ಲಿ ಒಂದಾದ ಗೃಹ ಸಚಿವರ ಪಟ್ಟ ಸಿಕ್ಕಿತ್ತು. ಇಡೀ ದೇಶದ ಆಡಳಿತ ವ್ಯವಸ್ಥೆ, ಪೊಲೀಸ್ ಪಡೆ ಮತ್ತು ಭದ್ರತೆಯ ಚಾವಿ ಈಗ ನೇರವಾಗಿ ಅವರ ಕೈಯಲ್ಲಿತ್ತು. VP ಸಿಂಗ್ ಸರ್ಕಾರ ಮುಫ್ತಿ ಅವರನ್ನು ಗೃಹ ಸಚಿವರನ್ನಾಗಿ ಮಾಡಿದ್ದರ ಹಿಂದೆ ಒಂದು ಪಕ್ಕಾ ರಾಜಕೀಯ ಲೆಕ್ಕಾಚಾರ ಇತ್ತು ಅಂತ ಹೇಳ್ಬೋದು. ಅದು ಏನಂದರೆ ಕಾಶ್ಮೀರದಲ್ಲಿ ಜನಾಂಗೀಯ ಅಸಮಾಧಾನ ದಿನೇ ದಿನೇ ಜೋರಾಗ್ತಾ ಇತ್ತು. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಕಣಿವೆಯ ಗಲ್ಲಿಗಳಲ್ಲೂ ಭಾರತದ ವಿರುದ್ಧ ಕಿಡಿ ಹೊತ್ಕೊಳ್ತಾ ಇತ್ತು. ಉಗ್ರಗಾಮಿ ಪಡೆಗಳು ಕತ್ತಲ ಮರೆಯಲ್ಲಿ ಆಯುಧಗಳನ್ನು ಹಿಡಿದು ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಗಳಿಗೆ ಹೊಂಚು ಹಾಕಿ ಕೂತಿದ್ರು. ಇಂಥ ಸಂದರ್ಭದಲ್ಲಿ ಓರ್ವ ಕಾಶ್ಮೀರಿ ಮುಸ್ಲಿಂ ನಾಯಕನನ್ನು ದೇಶದ ಗೃಹ ಸಚಿವರನ್ನಾಗಿ ಮಾಡಿದರೆ ಅಲ್ಲಿನ ಜನರಿಗೆ ಸರ್ಕಾರದ ಮೇಲೆ ಭರವಸೆ ಮೂಡುತ್ತೆ, ಜೊತೆಗೆ ಹೆಚ್ಚುತ್ತಿರುವ ಉಗ್ರರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ಬೋದು ಅನ್ನೋದು ದೆಹಲಿಯ ಪ್ಲ್ಯಾನ್ ಆಗಿತ್ತು. ಆದರೆ ಈ ಪ್ಲ್ಯಾನ್ ಹೇಗೆ ಉಲ್ಟಾ ಆಗುತ್ತೆ ಅನ್ನೋದನ್ನು ನೋಡೋಣ. ಅವತ್ತಿನ ಕಾಶ್ಮೀರದ ಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಸ್ವತಃ ಗೃಹ ಸಚಿವರಾದ ಮುಫ್ತಿ ಮೊಹಮ್ಮದ್ ಸಯೀದ್ ಅವರಿಗೂ ಕೂಡ ಇದರ ಅರಿವಿತ್ತು. ಹೀಗಾಗಿ ಅವರು ತಮ್ಮ ಮಗನಿಗೆ ಹೇಳಿದ್ರಂತೆ, ಎಲ್ಲೂ ಒಬ್ಬನೇ ಹೊರಗಡೆ ಹೋಗಬೇಡ, ಹೋದರೂ ಕೂಡ ಸೆಕ್ಯೂರಿಟಿ ಜೊತೆಗೆ ಹೋಗು ಅಂತ ಖಡಕ್ಕಾಗಿ ವಾರ್ನ್ ಮಾಡಿದ್ರಂತೆ. ಆದರೆ ನೋಡಿ ವಿಧಿ ಆಟ ಹೇಗಿತ್ತು, ವಿಧಿ ಆಟ ಅಲ್ಲ, ಉಗ್ರರ ಆಟ ಹೇಗಿತ್ತು ಅಂದರೆ ತಮ್ಮ ಮಗನ ಸುರಕ್ಷತೆಯ ಬಗ್ಗೆ ತಲೆಕೆಡಿಸಿಕೊಂಡಿದ್ದ ಗೃಹ ಸಚಿವರು ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ ರಕ್ಕಸ ರೂಪದ ಉಗ್ರರು ತಮ್ಮ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಬಹುದು ಅನ್ನೋ ಕಲ್ಪನೆ ಮಾಡಿರಲಿಲ್ಲ. ಗೃಹ ಸಚಿವರ ಸ್ವಂತ ಮಗಳನ್ನೇ ಅಪಹರಿಸುವ ಕೃತ್ಯಕ್ಕೆ ಉಗ್ರರು ಸ್ಕೆಚ್ ಹಾಕ್ತಿದ್ದಾರೆ ಅನ್ನೋ ಘೋರ ಸತ್ಯ ಇಡೀ ಭದ್ರತಾ ವ್ಯವಸ್ಥೆಯನ್ನೇ ಹೇಗೆ ಅಲ್ಲಾಡಿಸ್ತು ಅನ್ನೋದು ಮುಂದಿನ ಅಸಲಿ ರೋಚಕ ಕಥೆ. ಸ್ನೇಹಿತರೆ, ಅತ್ತ ದೆಹಲಿಯಲ್ಲಿ ಗೃಹ ಮಂತ್ರಿಗಳು ದೇಶದ ರಕ್ಷಣೆಯ ಪ್ಲಾನ್ ಮಾಡ್ತಿರ್ತಾರೆ. ಇತ್ತ ಕಾಶ್ಮೀರದ ಭೂಗತ ಲೋಕದಲ್ಲಿ JKLF ಅಂದರೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಅನ್ನೋ ರಕ್ಕಸ ಪಡೆ ಇಡೀ ಕಣಿವೆಯನ್ನು ನಡುಗಿಸೋಕೆ ಸಂಚು ರೂಪಿಸ್ತಾ ಇತ್ತು. ಯಾರಪ್ಪ ಇವರು ಅಂತ ನೋಡಿದರೆ ಕಾಶ್ಮೀರವನ್ನು ಭಾರತದಿಂದ ಹೇಗಾದರೂ ಮಾಡಿ ಪ್ರತ್ಯೇಕಿಸಬೇಕು ಅಂತ ಶಪಥ ಮಾಡಿ ನಿಂತಿದ್ದ ಉಗ್ರರ ಸಂಘಟನೆ ಇದಾಗಿತ್ತು, JKLF. 1976ರ ದಶಕದ ಕೊನೆಯಲ್ಲಿ ಮಕ್ಬೂಲ್ ಭಟ್ ಮತ್ತು ಅಮಾನುಲ್ಲಾ ಖಾನ್ ಎಂಬ ಭಯೋತ್ಪಾದಕರು ಸೇರಿಕೊಂಡು ಪಾಕಿಸ್ತಾನದ ನೆಲದಲ್ಲಿ ಈ ಕರಾಳ ಸಂಘಟನೆಗೆ ಇಟ್ಟಿಗೆ ಇಟ್ಟಿದ್ರು, ಅಂದರೆ ಶುರು ಮಾಡಿದರು. ಕಾಶ್ಮೀರದ ಯುವಕರ ತಲೆಗೆ ಪ್ರತ್ಯೇಕತೆಯ ವಿಷ ತುಂಬಿ ಅವರಿಗೆ ಗನ್ ಕೊಟ್ಟು ಗ್ರೆನೇಡ್ ಕೊಟ್ಟು ಭಾರತದ ಭದ್ರತಾ ಪಡೆಗಳ ಮೇಲೆ ನುಗ್ಗಿಸೋದು ಇವರ ಅಸಲಿ ಕೆಲಸ ಆಗಿತ್ತು. ಇವರ ಕ್ರೌರ್ಯ ಎಷ್ಟಿತ್ತು ಅಂತಂದರೆ 1984ರಲ್ಲಿ ಬ್ರಿಟನ್ನಲ್ಲಿ ಭಾರತದ ರಾಜತಾಂತ್ರಿಕರಾಗಿದ್ದ ರವೀಂದ್ರ ಮಾತ್ರೆ ಅನ್ನೋ ಅಧಿಕಾರಿಯನ್ನು ಅಪಹರಿಸಿ ಕೊಲೆ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಭಾರತ ಸರ್ಕಾರ ಮಕ್ಬೂಲ್ ಭಟ್ನನ್ನು ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಿತ್ತು. ಆ ಸೇಡಿನ ಬೆಂಕಿಯಲ್ಲಿ ಬೇಯ್ತಾ ಇದ್ದ JKLFಗೆ ಈಗ ಒಬ್ಬ ಹೊಸ ಸಾರಥಿ ಸಿಕ್ಕಿದ್ದ. ಆತನ ಹೆಸರೇ ಯಾಸಿನ್ ಮಲಿಕ್. ಈತನನ್ನು ನೀವು ಪ್ರಾಯಶಃ ಕಾಶ್ಮೀರ್ ಫೈಲ್ ಸಿನಿಮಾದಲ್ಲಿ ನೋಡಿದ್ದೀರಾ. ರಕ್ತ ಸಿಕ್ತ ಇತಿಹಾಸ ಬರೆಯೋಕೆ ಹಸಿದ ತೋಳದಂತೆ ಕಾಯ್ತಾ ಇದ್ದ ಈ ಯಾಸಿನ್ ಮಲಿಕ್. ಈತನ ಜೊತೆಗೆ ಅಶ್ಫಾಕ್ ಮಾಜಿದ್ ಬಾನಿ ಅವರಂತಹ ಕ್ರೂರ ತಲೆಗಳೂ ಸೇರಿಕೊಂಡು ಇಡೀ ಭಾರತ ಸರ್ಕಾರವೇ ತಲೆ ತಗ್ಗಿಸುವಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಇವರು ಮಾಡಿದರು. ಅವರ ಮೊದಲ ಸ್ಕೆಚ್ ಏನಾಗಿತ್ತು ಅಂದರೆ ಇನಿಷಿಯಲ್ ಡೇಸಲ್ಲಿ ಏನು ಪ್ಲ್ಯಾನ್ ಮಾಡಿದ್ದು ಅಂದರೆ ಅಂದಿನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದ ಫಾರೂಕ್ ಅಬ್ದುಲ್ಲಾ ಅವರ ಹಿರಿಯ ಮಗಳು ಸಫಿಯಾ ಅಬ್ದುಲ್ಲಾಳನ್ನು ಕಿಡ್ನ್ಯಾಪ್ ಮಾಡೋದು. ಇಡೀ ಕಾಶ್ಮೀರ ಅಲ್ಗಾಡಬೇಕಂತ ಯಾಸಿನ್ ಮಲಿಕ್ ಪಡೆ ಗುಪ್ಕರ್ ರೋಡ್ನಲ್ಲಿದ್ದ ಮುಖ್ಯಮಂತ್ರಿಯ ಅಧಿಕೃತ ನಿವಾಸ ಸುತ್ತ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇತ್ತು. ಆದರೆ ಅಲ್ಲಿನ ಭದ್ರತೆ ತುಂಬ ಬಿಗಿಯಾಗಿರುತ್ತೆ. ಅದರ ಜೊತೆಗೆ ಸಫಿಯಾ ಮನೆಯಿಂದ ಹೊರಗೆ ಬರೋದೇ ಅಪರೂಪ ಆಗಿರುತ್ತೆ. ದಿನಗಳು ಉರುಳಿದರೂ ಕೂಡ ಈ ಪ್ಲಾನ್ ವರ್ಕೌಟ್ ಆಗದೇ ಇದ್ದಾಗ ಉಗ್ರರಿಗೆ ಹತಾಶೆ ನೆತ್ತಿಗೇರ್ತಾ ಹೋಗುತ್ತೆ. CM ಮಗಳಂತೂ ಸಿಗಲಿಲ್ಲ ಅಂದಮೇಲೆ ಯಾರನ್ನು ಕಿಡ್ನ್ಯಾಪ್ ಮಾಡೋದು ಅಂತ ತಲೆ ಕೆಡಿಸಿಕೊಂಡ JKLFನ ಕಣ್ಣು ಆಗಿನ ಸೀನಿಯರ್ SSP ಆಗಿದ್ದ, ಅಂದರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದ ಅಲ್ಲಾ ಬಕ್ಷ್ ಅವರ ಮಗಳ ಮೇಲೆ ಬೀಳುತ್ತೆ. ಆದರೆ ಈ ಪ್ಲ್ಯಾನ್ ಕೂಡ ಡ್ರಾಪ್ ಆಗುತ್ತೆ. ಹೀಗೆ 2 ಬಾರಿ ಕೈ ಸುಟ್ಟುಕೊಂಡ ನಂತರ ಉಗ್ರರ ಪಡೆ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿರುವಾಗ ಅವರಿಗೆ ಹೊಳೆದದ್ದೇ ಈ 3ನೇ ಹೆಸರು. ಅದು ಬೇರೆ ಯಾರೂ ಅಲ್ಲ, ದೆಹಲಿಯಲ್ಲಿ ಆಗ ತಾನೇ ಅಧಿಕಾರದಲ್ಲಿ ಬಂದಿರುವ ಗೃಹ ಸಚಿವರಾದ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಪ್ರೀತಿಯ ಕಿರಿಯ ಮಗಳು ರುಬಯಾ ಸಯೀದ್.
ಈಕೆ ಯಾರು ಅಂದರೆ ಇನ್ನೊಂದು ಐಡೆಂಟಿಟಿ ಏನಂದರೆ ಈಕೆಯ ಅಕ್ಕ ಮೆಹಬೂಬಾ ಮುಫ್ತಿ ನಂತರ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಈ ರುಬೈಯಾ ಸಯೀದ್ ಶ್ರೀನಗರದ ಲಾಲ್ಡೆಡ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಇಂಟರ್ನ್ ಆಗಿ ಕೆಲಸ ಮಾಡ್ತಿರ್ತಾರೆ. ಈಕೆ ಬೇರೆ ಹೆಣ್ಣುಮಕ್ಕಳ ಥರಾನೇ ಪ್ರತಿದಿನ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಸಾಮಾನ್ಯ ಜನರ ಥರ ಓಡಾಡ್ತಿರ್ತಾರೆ. ಉಗ್ರರ ನೆಟ್ವರ್ಕ್ಗೆ ಈ ಸುದ್ದಿ ಸಿಗುತ್ತೆ. ಯಾಸಿನ್ ಮಲಿಕ್ ಕಣ್ಣುಗಳಲ್ಲಿ ಚೈತನ್ಯ ಬರುತ್ತೆ. ಭಾರತದ ಗೃಹ ಸಚಿವರ ಮಗಳನ್ನೇ ಎತ್ತಾಕೊಂಡ್ರೆ ದೇಶದ ರಾಜಕೀಯ ಹೇಗೆ ನಡುಗುತ್ತೆ ನೋಡು ಅಂತ ಉಗ್ರರು ಕೇಕೆ ಹಾಕ್ತಾರೆ. ಅಲ್ಲಿಂದ ಶುರುವಾಗುತ್ತೆ ರುಬೈಯಾ ಹಿಂದೆ JKLFನ ಉಗ್ರರ ನೆರಳು. ಆಕೆ ಯಾವಾಗ ಬರ್ತಾಳೆ, ಯಾವ ಬಸ್ ಹತ್ತಾಳೆ ಅಂತ ದಿನಗಟ್ಟಲೆ ವಾಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿನ ಹತ್ರ ಬರಕ್ಕೆ ಶುರು ಆಗುತ್ತೆ. ಆದರೆ ಈ ಘೋರ ಆಪತ್ತಿನ ಅರಿವು ಈ ಬಡಪಾಯಿ ಹೆಣ್ಣುಮಗಳಿಗಾಗಲಿ ಅಥವಾ ದೇಶದ ಭದ್ರತಾ ವ್ಯವಸ್ಥೆಗಾಗಲಿ ಇರಲೇ ಇಲ್ಲ. ಹಾಗಾದರೆ ಮುಂದೇನಾಯಿತು? ಸ್ನೇಹಿತರೆ, ಅವತ್ತು ದಿನಾಂಕ 8 ಡಿಸೆಂಬರ್ 1989 ಮಧ್ಯಾಹ್ನದ ಸಮಯ. ಆತ ದೆಹಲಿಯಲ್ಲಿ ಗೃಹ ಸಚಿವರಾದ ಮುಫ್ತಿ ಮೊಹಮ್ಮದ್ ಸಯೀದ್ ಅಧಿಕಾರ ವಹಿಸಿಕೊಂಡು ಕೇವಲ 6 ದಿನಗಳು ಕಳೆದಿದ್ದು, ಅವರು ತಮ್ಮ ಸಚಿವಾಲಯದ ಉನ್ನತ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾ ಇದ್ರು. ಜಮ್ಮು ಕಾಶ್ಮೀರದ ಸ್ಥಿತಿಯನ್ನು ಸುಧಾರಿಸೋದು ಹೇಗೆ ಅಂತ ಗಂಭೀರವಾದ ಚರ್ಚೆಯಲ್ಲಿ ಮುಳುಗಿದ್ರು. ಗಡಿಯ ಆಚೆ ಈಚೆ ಏನಾಗ್ತಿದೆ ಅನ್ನೋ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದ ಗೃಹ ಸಚಿವರಿಗೆ ಈತ ಕಾಶ್ಮೀರದ ಕಣಿವೆಯಲ್ಲಿ ತಮ್ಮದೇ ಮಗಳಿಗೆ ಏನಾಗ್ತಾ ಇದೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಶ್ರೀನಗರದ ಲಾಲ್ಡೆಡ್ ಆಸ್ಪತ್ರೆಯ ಒಳಗಡೆ ಚಳಿಗಾಳಿ ಇರುತ್ತೆ. ಅದೇ ಆಸ್ಪತ್ರೆಯಲ್ಲಿ ಇಂಟರ್ನ್ ಆಗಿ ಕೆಲಸ ಮುಗಿಸಿದ ಮುಫ್ತಿಯವರ ಕಿರಿಯ ಮಗಳು ರುಬಿಯಾ ಸಯೀದ್ ಮನೆಗೆ ಹೊರಡಕ್ಕೆ ರೆಡಿ ಆಗ್ತಾರೆ. ನೌಗಾಂವ್ನಲ್ಲಿರುವ ತನ್ನ ಮನೆಗೆ ಹೋಗಲು ಎಂದಿನಂತೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಆಸ್ಪತ್ರೆಯಿಂದ ಹೊರಗಡೆ ಬಂದು ಅಲ್ಲೇ ಇದ್ದ ಒಂದು ಲೋಕಲ್ ಮಿನಿ ಬಸ್ ಹತ್ತಿ ಕೂತ್ಕೋತಾರೆ. ಬಸ್ ಶುರುವಾಗಿ ಶ್ರೀನಗರ ರಸ್ತೆಯಲ್ಲಿ ಮುಂದೆ ಸಾಗುತ್ತೆ. ಆದರೆ ಆ ಬಸ್ ಹತ್ತಿದ್ದು ಕೇವಲ ರುಬೈಯಾ ಮಾತ್ರವಲ್ಲ, ಅವರ ಜೊತೆಗೆ ಸದ್ದಿಲ್ಲದೆ 5 ಜನ ಕಟ್ಟುಮಸ್ತಾದ ಯುವಕರು ಕೂಡ ಪ್ರಯಾಣಿಕರ ಸೋಗ್ನಲ್ಲಿ ಬಸ್ ಹತ್ತಿರ್ತಾರೆ. ನೋಡೋಕೆ ಸಾಮಾನ್ಯ ಯುವಕರಂತೆ ಕಾಣ್ತಾರೆ, ಆದರೆ ಅವರ ಕೋಟಿನ ಒಳಗಡೆ ಮಾರಕ ಆಯುಧಗಳಿರ್ತವೆ. ಬಸ್ಸು ಶ್ರೀನಗರದ ಹೊರವಲಯದತ್ತ ಸಾಗುತ್ತಿದ್ದ ಹಾಗೆ ದಾರಿಯುದ್ದಕ್ಕೂ ಒಬ್ಬೊಬ್ಬರೇ ಪ್ರಯಾಣಿಕರು ಇಳಿತಾ ಹೋಗ್ತಾರೆ. ಬಸ್ ಖಾಲಿ ಆಗ್ತಾ ಬರುತ್ತೆ. ಇನ್ನೇನು ನೌಗಾಂವ್ ಹತ್ತಿರವಾಗ್ತಿದೆ ಅನ್ನುವಾಗಲೇ ಬಸ್ಸಿನ ಮೂಲೆಯಲ್ಲಿದ್ದ 5 ಜನ ಯುವಕರು ದಿಢೀರ್ನ ಎದ್ದು ನಿಲ್ತಾರೆ. ಅವರಲ್ಲಿ ಒಬ್ಬ ಮುನ್ನುಗ್ಗಿ ಬಸ್ ಡ್ರೈವರ್ ತಲೆಗೆ ಗನ್ನಿಟ್ಟು ಗಾಡಿಯನ್ನು ನಾತಿಪುರ ಕಡೆಗೆ ತಿರುಗಿಸು, ಇಲ್ಲಾಂದರೆ ನಿನ್ನ ಶವ ಬೀಳುತ್ತೆ ಅಂತ ಬೆದರಿಕೆ ಹಾಕ್ತಾನೆ. ಹೆದರಿ ಬೆವರಿದ ಡ್ರೈವರ್ ಅನಿವಾರ್ಯವಾಗಿ ಗಾಡಿಯನ್ನು ನಾತಿಪುರ ರಸ್ತೆ ಕಡೆಗೆ ತೊಗೊಂಡೋಗ್ತಾನೆ. ರುಬಿಯಾಗೆ ತಾನು ಆಪತ್ತಿಗೆ ಸಿಲುಕಿದ್ದೀನಿ ಅಂತ ತಿಳಿಯುವಷ್ಟರಲ್ಲಿ ಬಸ್ ನಾತಿಪುರ ತಲುಪಿ ಜೋರಾಗಿ ಬ್ರೇಕ್ ಹಾಕಿ ನಿಲ್ಲುತ್ತೆ. ಅಲ್ಲಿ ಅವರಿಗಾಗಿ ಕಾಯ್ತಾ ಇರುತ್ತೆ ಒಂದು ನೀಲಿ ಬಣ್ಣದ ಮಾರುತಿ ಕಾರ್. ಉಗ್ರರು ಬಲವಂತವಾಗಿ ರುಬಿಯಾ ಅವ್ರನ್ನ ಎಳೆದುಕೊಂಡು ಗನ್ ಪಾಯಿಂಟ್ನಲ್ಲಿ ಆ ಕಾರ್ನೊಳಗೆ ತಳ್ಕೊಂಡು ಕ್ಷಣಾರ್ಧದಲ್ಲಿ ಗಾಡಿ ಚಲಾಯಿಸಿಕೊಂಡು ಮಾಯವಾಗ್ತಾರೆ. ಇಡೀ ದೇಶದ ನೆಮ್ಮದಿಗೆ ಬೆಂಕಿ ಇಟ್ಟ ಆ ಕಾರ್ನೊಳಗೆ ಅವತ್ತು ಯಾರ್ಯಾರಿದ್ರು ಗೊತ್ತಾ? JKLFನ ಉಗ್ರ ನಾಯಕ ಯಾಸಿನ್ ಮಲಿಕ್, ಕ್ರೂರ ತಲೆಗಳಾದ ಅಶ್ಫಾಕ್ ಮಜಿದ್ ಬಾನಿ, ಗುಲಾಮ್ ಹಸನ್, ಸ್ವತಃ ರುಬೈಯಾ ಪಕ್ಕದಲ್ಲೇ ಕೂತಿದ್ರು. ಇನ್ನು ಆಶ್ಚರ್ಯದ ವಿಷಯ ಏನು ಗೊತ್ತಾ? ಆ ಕಾರನ್ನು ಡ್ರೈವ್ ಮಾಡ್ತಿದ್ದು ಯಾರು ಅಂದರೆ ಅಲಿ ಮೊಹಮ್ಮದ್ ಮೀರ್ ಅನ್ನೋ ವ್ಯಕ್ತಿ. ಈತ ಯಾರು ಅಂದರೆ ಆಗಿನ ಜಮ್ಮು ಕಾಶ್ಮೀರ ಸರ್ಕಾರದ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಓರ್ವ ತಾಂತ್ರಿಕ ಅಧಿಕಾರಿ. ಅಂದರೆ ಸರ್ಕಾರ ಕೂಡ ಶಾಮೀಲಾಗಿದೆ, ಯೋಚನೆ ಮಾಡಿ. ಅಷ್ಟೇ ಅಲ್ಲ, ರುಬೈಯಾ ಅವರನ್ನು ಕರೆದೊಯ್ದು ಕೂಡಿಟ್ಟದ್ದು ಎಲ್ಲಿ ಅಂದರೆ ಸೋಪೋರ್ನಲ್ಲಿದ್ದ ರಾಜ್ಯ ಸರ್ಕಾರದ ಜೂನಿಯರ್ ಎಂಜಿನಿಯರ್ ಜಾವೇದ್ ಇಕ್ಬಾಲ್ ಮೀರ್ ಅನ್ನೋರ ಮನೆಯಲ್ಲಿ. ಅಂದರೆ ಗೃಹ ಮಂತ್ರಿಗಳ ಮಗಳ ಕಿಡ್ನ್ಯಾಪ್ನಲ್ಲಿ ಉಗ್ರರಿಗೆ ಸಾಥ್ ಕೊಟ್ಟದ್ದು ಯಾರು ಅಂತಂದರೆ ಸರ್ಕಾರದ ಒಳಗಡೆ ಇದ್ದ ಕೆಲವು ದೇಶದ್ರೋಹಿ ನೌಕರರು. ಕೇವಲ ಒಂದೇ 1 ಗಂಟೆಯ ಆಟ, ಭಾರತದ ಗೃಹ ಸಚಿವರ ಮಗಳು ಉಗ್ರರ ಗುಹೆಯೊಳಗೆ ಬಂದಿಯಾಗಿದ್ಲು. ಮುಂದೇನಾಯಿತು? ಸ್ನೇಹಿತರೆ, ರುಬೈಯಾ ಕಿಡ್ನಾಪ್ ಆಗಿ 1 ಗಂಟೆ ಕಳೆದಿರಬಹುದು. ಇತ್ತ ದೆಹಲಿಯಲ್ಲಿ ಗೃಹ ಸಚಿವರು ಇನ್ನೂ ಮೀಟಿಂಗ್ನಲ್ಲೇ ಇರ್ತಾರೆ. ಇತ್ತ ಶ್ರೀನಗರದ ಕಾಶ್ಮೀರ ಟೈಮ್ಸ್ ದಿನಪತ್ರಿಕೆ ಆಫೀಸ್ನಲ್ಲಿ ಎಂದಿನಂತೆ ಫೋನ್ಗಳು ರಣರಣ ಸದ್ದು ಮಾಡ್ತಾ ಇದ್ವು. ಸಂಜೆ ಹತ್ತಿರ ಆಗ್ತಿದ್ದಂತೆ ಒಂದು ಫೋನ್ ಬರುತ್ತೆ. ರಿಸೀವ್ ಮಾಡಿಕೊಂಡ ಪತ್ರಕರ್ತನಿಗೆ ಆ ಕಡೆಯಿಂದ ಕೇಳಿಸಿದ್ದು ಒಂದು ಗಂಭೀರವಾದ ನಡುಕ ಹುಟ್ಟಿಸುವ ಧ್ವನಿ. ಆ ಧ್ವನಿ ನ್ಯೂಸನ್ನು ಬ್ರೇಕ್ ಮಾಡುತ್ತೆ. ನಾವು JKLFನ ಮುಜಾಹಿದೀನ್ಗಳು ಮಾತಾಡ್ತಾ ಇರೋದು. ಹಿಂದೂಸ್ತಾನ್ ಸರ್ಕಾರದ ಹೋಮ್ ಮಿನಿಸ್ಟರ್ ಮಗಳು ರುಬೈಯಾ ಸಯೀದ್ ಈಗ ನಮ್ಮ ಕಂಟ್ರೋಲ್ ಇದ್ದಾಳೆ. ಈ ಮಾತನ್ನ ಕೇಳಿದ್ದೆ ತಡ ಪತ್ರಿಕೆ ಆಫೀಸ್ನಲ್ಲಿ ಬಿರುಗಾಳಿ ಹೇಳುತ್ತೆ. ಇಡೀ ದೇಶದ ಭದ್ರತೆಯ ಅಧಿಪತಿಯ ಮಗಳನ್ನೇ ಉಗ್ರರು ಎತ್ತಾಕಿಕೊಂಡು ಹೋಗಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಆದರೆ ಭಯೋತ್ಪಾದಕರು ಕಿಡ್ನ್ಯಾಪ್ ಮಾಡಿ ಸುಮ್ಮನೆ ಕೂತಿರೋದಿಲ್ಲ, ಬದಲಾಗಿ ಡಿಮಾಂಡ್ಗಳ ಲಿಸ್ಟ್ ಇಟ್ಟಿರ್ತಾರೆ. ಭಾರತ ಸರ್ಕಾರದ ನೆತ್ತಿಗೆ ಗನ್ನಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ದೊಡ್ಡದೊಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಆ ಹೆಣ್ಣುಮಗಳು ನಮಗೆ ಮುಖ್ಯ ಅಲ್ಲ, ನಮಗೆ ಬೇಕಾಗಿರೋದು ನಮ್ಮ 5 ಜನ ಸಿಂಹಗಳು, ಅವ್ರನ್ನ ಬಿಟ್ರೇನೆ ಈಕೆನ ಬಿಡ್ತೀವಿ ಅಂತ ಉಗ್ರರು ತಮ್ಮ ಬೇಡಿಕೆಯನ್ನು ಖಡಕ್ಕಾಗಿ ಮುಂದಿಡ್ತಾರೆ. ಭಾರತದ ಬೇರೆ ಬೇರೆ ಹೈ ಸೆಕ್ಯೂರಿಟಿ ಜೈಲುಗಳಲ್ಲಿ ಬಂದಿಯಾಗಿದ್ದ
ಆ 5 ಜನ ಅತ್ಯಂತ ಕ್ರೂರ ಉಗ್ರರ ಹೆಸರುಗಳನ್ನು ಕೇಳಿ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಬೆಚ್ಚಿಬಿದ್ರು. ಯಾಕೆಂದರೆ ಈ 5 ಜನ ಸಾಮಾನ್ಯ ಉಗ್ರರಾಗಿರಲಿಲ್ಲ. ಕಣಿವೆಯಲ್ಲಿ ಇದ್ದ ಭಾರತೀಯ CRPF ಜವಾನರ ಮೇಲೆ ಬಾಂಬ್ ದಾಳಿ ನಡೆಸಿ ರಕ್ತದ ಕೋಡಿ ಹರಿಸಿದ್ದು, ಬ್ಯಾಂಕ್ಗಳನ್ನು ಲೂಟಿ ಮಾಡಿದ್ದು, ಕಾಶ್ಮೀರಿ ಮುಸ್ಲಿಮರಲ್ಲೇ ಯಾರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೋ ಅವರನ್ನು ಇನ್ಫಾರ್ಮರ್ಗಳು ಅಂತ ಕರೆದು ಇಂಚಿಂಚಾಗಿ ಚಿತ್ರಹಿಂಸೆ ಕೊಟ್ಟು ಕೊಂದದ್ದು, ಹೀಗೆ ಸಾಲು ಸಾಲು ದೇಶದ್ರೋಹದ ರಕ್ತಸಿಕ್ತ ಕೃತ್ಯಗಳಲ್ಲಿ ಇವರ ಕೈ ಇರುತ್ತೆ. ಇವರು ಯಾರು ಅಂದರೆ ಹಮೀದ್ ಶೇಖ್, ಶೇರ್ ಖಾನ್, ಜಾವೇದ್ ಅಹಮದ್ ಜರಾರ್, ನೂರ್ ಅಹಮದ್ ಕಲ್ವಾಲ್ ಮತ್ತು ಮೊಹಮ್ಮದ್ ಅಲ್ತಾಫ್ ಭಟ್. ಇವರೇ ಆ 5 ತಲೆಗಳು. ಇದರಲ್ಲಿ JKLFನ ಟಾಪ್ ಕಮಾಂಡರ್ ಆಗಿದ್ದ ಹಮೀದ್ ಶೇಖ್ ಅನ್ನೋನು ಶ್ರೀನಗರದ ಶೇರೆ ಕಾಶ್ಮೀರ್ ಹಾಸ್ಪಿಟಲ್ನಲ್ಲಿ ಪೊಲೀಸ್ ಕಾವಲಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಯಾಕೆಂದರೆ ಇದಕ್ಕೆ ಮುನ್ನ ಭಾರತೀಯ ಭದ್ರತಾ ಪಡೆಗಳ ಜೊತೆ ನಡೆದಿದ್ದ ಒಂದು ಭೀಕರ ಎನ್ಕೌಂಟರ್ನಲ್ಲಿ ಇವನಿಗೆ ಏಟು ಬಿದ್ದಿರುತ್ತೆ, ಸೆರೆ ಸಿಕ್ಕಿರ್ತಾನೆ. ಇಡೀ ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಿಸೋಕೆ ಗನ್ ಹಿಡಿದು ನಿಂತಿದ್ದ ಇಂಥ ಘೋರ ಅಪರಾಧಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತೆ ಉಗ್ರರ ಪಡೆ ಆಗ ಗೃಹ ಸಚಿವರನ್ನು ಬೆದರಿಕೆ ಹಾಕಲು ತೊಡಗುತ್ತೆ. ನಮ್ಮ 5 ಜನ ಜಿಹಾದಿಗಳು ಅಂದರೆ ಭಯೋತ್ಪಾದಕರು ಜೈಲಿನಿಂದ ಹೊರಗಡೆ ಬಂದು ನಮಗೆ ಸಿಗಬೇಕು, ಅದಾದ ಕೆಲವೇ ಗಂಟೆಗಳಲ್ಲಿ ರುಬಯಳನ್ನು ನಿಮ್ಮ ಕೈಗೆ ಒಪ್ಪಿಸ್ತೀವಿ, ಇಲ್ಲಾಂದರೆ ಏನಾಗುತ್ತೆ ಗೊತ್ತಲ್ವಾ ಅಂತ ಮತ್ತೊಂದು ಡೆಡ್ಲೈನ್ ಕೊಡುತ್ತೆ JKLF. ಈ ಸುದ್ದಿ ದೆಹಲಿಯ 10 ಅಕ್ಬರ್ ರೋಡ್ನಲ್ಲಿರುವ ಗೃಹ ಸಚಿವರ ಅಧಿಕೃತ ನಿವಾಸಕ್ಕೆ ತಲುಪುತ್ತೆ. ಇಡೀ ಮನೆ ಸ್ಮಶಾನ ಥರ ಆಗುತ್ತೆ. ಗೃಹ ಸಚಿವರಾಗಿದ್ದಂಥ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಎದುರುಗಡೆ ಈಗ 2 ದೊಡ್ಡ ಸವಾಲುಗಳಿರ್ತವೆ. ಮೊದಲನೇದು, ಒಬ್ಬ ಗೃಹ ಸಚಿವರಾಗಿ, ಒಬ್ಬ ಕೇಂದ್ರ ಗೃಹ ಸಚಿವರಾಗಿ ದೇಶದ ಕಾನೂನು ಗೌರವ ಉಳಿಸಬೇಕಾ, ಅಥವಾ ಒಬ್ಬ ತಂದೆಯಾಗಿ ಉಗ್ರರ ಕಾಲಿಗೆ ಬಿದ್ದು ಮಗಳ ಪ್ರಾಣ ಉಳಿಸಬೇಕಾ? ಇಡೀ ದೇಶದ ಗುಪ್ತಚರ ಇಲಾಖೆಗಳು ಹೈ ಅಲರ್ಟ್ ಆಗ್ತವೆ. ದೆಹಲಿ ಮತ್ತು ಶ್ರೀನಗರದ ನಡುವೆ ಬಿಗುವಿನ ವಾತಾವರಣ ಸೃಷ್ಟಿಯಾಗುತ್ತೆ. ಭಾರತ ಸರ್ಕಾರ ಈಗ ಏನು ಮಾಡುತ್ತೆ ಅನ್ನೋ ಕುತೂಹಲದಿಂದ ಇಡೀ ದೇಶ ಉಸಿರು ಬಿಗಿ ಹಿಡಿಯೋ ಹಾಗಾಗುತ್ತೆ. ಹಾಗಾದರೆ ಏನು ಮಾಡುತ್ತೆ ಭಾರತ ಸರ್ಕಾರ? ಬನ್ನಿ ನೋಡೋಣ. ಸ್ನೇಹಿತರೆ, ಹೀಗೆ ಒಂದೆಡೆ ದೇಶದ ಮರ್ಯಾದೆ, ಇನ್ನೊಂದೆಡೆ ಗೃಹ ಸಚಿವರ ಮಗಳ ಪ್ರಾಣ. ಇಡೀ ಭಾರತ ಸರ್ಕಾರದ ಉಸಿರು ಬಿಗಿ ಹಿಡಿದು ನಿಂತಿದ್ದ ಆ ದಿನಗಳಲ್ಲಿ ಶುರುವಾಗುತ್ತೆ ತೆರೆಮರೆಯ ಸಂಧಾನದ ಹೈಡ್ರಾಮಾ. ಉಗ್ರರ ಜೊತೆಗೆ ಅಕ್ರಾಸ್ ದ ಟೇಬಲ್ ಕೂತು ಮಾತಾಡೋಕ್ಕೆ ಭಾರತ ಸರ್ಕಾರ ಇಳಿಸಿದ್ದು ಗುಜರಾತ್ ಕ್ಯಾಡರ್ನ ಖಡಕ್ IAS ಅಧಿಕಾರಿ, ಅಂದಿನ ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಮೂಸಾ ರಜಾ ಅವರನ್ನು. ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತದ್ದು ಶ್ರೀನಗರದಲ್ಲೇ ಬೀಡುಬಿಟ್ಟಿದ್ದ IBಯ ಉನ್ನತ ಅಧಿಕಾರಿ AS ದೌಲತ್ ಅವರು. ಈ ಇಬ್ಬರು ಅಧಿಕಾರಿಗಳು ಉಗ್ರರ ನೆಟ್ವರ್ಕ್ ಜೊತೆಗೆ ಕತ್ತಲಲ್ಲಿ ಮಾತುಕತೆ ನಡೆಸ್ತಾ ಇದ್ದರೆ, ಇತ್ತ ಕಾಶ್ಮೀರ ಟೈಮ್ಸ್ನ ಪತ್ರಕರ್ತ ಜಫರ್ ಮಿರಾಜ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಿಡ್ನ್ಯಾಪ್ ಮಾಡಿದ್ದ ಉಗ್ರ ಅಶ್ಫಾಕ್ ಮಜೀದ್ ಬಾನಿಯ ತಂದೆಯನ್ನು ಒಂದು ಸರ್ಕಾರಿ ಫ್ಲ್ಯಾಟ್ನೊಳಗೆ ಭೇಟಿಯಾಗೋಕ್ಕೆ ಅಧಿಕಾರಿಗಳಿಗೆ ದಾರಿ ಮಾಡಿಕೊಡ್ತಾರೆ. ಅಂದರೆ ಕಿಡ್ನ್ಯಾಪ್ ಮಾಡಿದ ಭಯೋತ್ಪಾದಕನ ತಂದೆ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಮಾತುಕತೆ. ಈ ಥರ ಮಾತುಕತೆ ನಡೀತಿರಬೇಕಾದ್ರೆ ಉಗ್ರರ ತಂದೆ ಅಧಿಕಾರಿಗಳ ಕೈ ಹಿಡಿದು, ನಮ್ಮ ಹುಡುಗರು ಕೆಟ್ಟವರಲ್ಲ ಸಾಬ್, ಅವರು ಬರೀ ಮಕ್ಕಳು, ರುಬಯಗೆ ಏನೂ ಮಾಡಲ್ಲ ಅಂತ ನಾಟಕ ಮಾಡ್ತಾ ಇದ್ರು. ಈ ಸಂಧಾನದ ಆಟಕ್ಕೆ ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ಮೋತಿಲಾಲ್ ಕೌಲ್ ಮತ್ತು ಮೌಲ್ವಿ ಅಬ್ಬಾಸ್ ಅನ್ಸಾರಿ ಅವರಂಥ ದೊಡ್ಡ ತಲೆಗಳು ಕೂಡ ಎಂಟ್ರಿ ಕೊಡ್ತವೆ. ಇದೇ ಹೊತ್ತಿಗೆ ಇನ್ನೊಂದು ದೊಡ್ಡ ಪ್ರಹಸನ ನಡೆಯುತ್ತೆ. ಅದೇನೆಂದರೆ, ಲಂಡನ್ನಲ್ಲಿ ಆಗ ಚಿಕಿತ್ಸೆ ಪಡಿತಾ ಇರ್ತಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ. ತಮ್ಮ ನಾಟಕೀಯ ಮಾತುಗಳಿಗೆ, ವರ್ತನೆಗೆ ಹೆಸರುವಾಸಿಯಾಗಿರುವಂಥ ಫಾರೂಕ್ ಅಬ್ದುಲ್ಲಾ ಈ ಸುದ್ದಿ ತಿಳಿತಿದ್ದ ಹಾಗೆ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಡಿಸೆಂಬರ್ 11ರ ಬೆಳಗ್ಗೆ ಶ್ರೀನಗರಕ್ಕೆ ಓಡಿ ಬರ್ತಾರೆ. ಬಂದ ಹಾಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದ ಫಾರೂಕ್ ಕೇಂದ್ರ ಸರ್ಕಾರದ ಉಗ್ರರಿಗೆ ಮಣಿಯುವ ನೀತಿಯನ್ನು ನೋಡಿ ಕೆರಳಿ ಕೆಂಡವಾಗ್ತಾರಂತೆ. ಯಾವುದೇ ಕಾರಣಕ್ಕೂ ಈ 5 ಜನ ಉಗ್ರರನ್ನ ಬಿಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕಿಡ್ನ್ಯಾಪ್ ಆಗಿದ್ದು ನನ್ನ ಸ್ವಂತ ಮಗಳಾಗಿದ್ದರೂ ನಾನು ಉಗ್ರರನ್ನು ಬಿಡ್ತಾ ಇರಲಿಲ್ಲ. ಇವತ್ತು ಇವರಿಗೆ ತಲೆಬಾಗಿದ್ರೆ ಮುಂದೆ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸವನ್ನು ಯಾರಿಗೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ದೆಹಲಿಗೆ ಖಡಕ್ಕಾಗಿ ವಾರ್ನ್ ಮಾಡ್ತಾರಂತೆ. ಸ್ವತಃ ಗೃಹ ಸಚಿವ ಮುಫ್ತಿ ಮೊಹಮ್ಮದ್ ಸಯೀದ್ಗೆ ಫೋನ್ ಮಾಡಿ ಧೈರ್ಯ ತುಂಬೋಕೆ ನೋಡ್ತಾರೆ. ಆದರೆ ದೆಹಲಿಯಲ್ಲಿದ್ದ ಪ್ರಧಾನಿ VP ಸಿಂಗ್ ಸರ್ಕಾರ ಮಾತ್ರ ಉಗ್ರರ ಡೆಡ್ಲೈನ್ಗೆ ಬೆದರಿ ಕೈ ಚೆಲ್ಲಿ ಕೂತಿರುತ್ತೆ. ಡಿಸೆಂಬರ್ 13ರ ಮುಂಜಾನೆ ಪ್ರಧಾನಿ VP ಸಿಂಗ್ ಖುದ್ದಾಗಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾಗೆ ಫೋನ್ ಮಾಡಿ ಉಗ್ರರನ್ನು ಬಿಡುವಂತೆ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ಫಾರೂಕ್ ಅಬ್ದುಲ್ಲಾ ಒಪ್ಪೋದಿಲ್ಲ. ಆಗ ದೆಹಲಿಯಿಂದ 2 ಕೇಂದ್ರ ಸಚಿವರಾದ IK ಗುಜ್ರಾಲ್, ಇವರು ಮುಂದೆ ಪ್ರಧಾನಿ ಆಗ್ತಾರೆ, ಮತ್ತು ಆರಿಫ್ ಮೊಹಮ್ಮದ್ ಖಾನ್ ಕೇರಳದ ರಾಜ್ಯಪಾಲರಾಗಿದ್ದರು. ಇವರಿಬ್ಬರನ್ನು ಕೂಡ IB ಚೀಫ್ MK ನಾರಾಯಣನ್ ಜೊತೆಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ಶ್ರೀನಗರಕ್ಕೆ ಕಳಿಸ್ಕೊಡ್ಲಾಗುತ್ತೆ. ಮುಖ್ಯಮಂತ್ರಿ ಆಫೀಸ್ನಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ನಡೆಯುತ್ತೆ. ಕೇಂದ್ರ ಸಚಿವರು ಫಾರೂಕ್ ಅಬ್ದುಲ್ಲಾ ಕಾಲಿಗೆ ಬೀಳೋದು ಒಂದೇ ಬಾಕಿ ಅನ್ನೋ ಥರ ಒತ್ತಡವನ್ನು ಹೇರ್ತಾರೆ.
ಅಂತಿಮವಾಗಿ ಬೇರೆ ದಾರಿ ಇಲ್ಲದೆ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಏನು ಹೇಳ್ತಾರೆ ಅಂದರೆ, ನನ್ನ ತೀವ್ರ ವಿರೋಧದ ಮಧ್ಯೆ ನೀವು ದೇಶದ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದೀರಾ, ಇದರ ಪರಿಣಾಮ ಘೋರವಾಗಿರುತ್ತೆ ಅಂತ ಹೇಳಿ ಒಪ್ಕೊಂಡು ಸೈನ್ ಹಾಕ್ತಾರೆ. ಸೊ ಅಲ್ಲಿಗೆ ಸರ್ಕಾರ ಅಧಿಕೃತವಾಗಿ ಮಂಡಿ ಊರಿದಾಗುತ್ತೆ. ಪ್ಲಾನ್ ಪ್ರಕಾರ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಆಪ್ತ ಜಡ್ಜ್ ML ಭಟ್ ಅವರ ಮನೆಗೆ 5 ಜನ ಕಟುಕ ಉಗ್ರರನ್ನು ರಾಜ ಮರ್ಯಾದೆಯಿಂದ ತಂದು ನಿಲ್ಲಿಸಲಾಗುತ್ತೆ. ಅಂದರೆ ಬೇರೆ ಬೇರೆ ಜೈಲುಗಳಿದ್ದ ಭಯೋತ್ಪಾದಕರನ್ನ ರಿಲೀಸ್ ಮಾಡಿ ಈ ಜಡ್ಜ್ ಮನೆಗೆ ತಂದು ನಿಲ್ಲಿಸಲಾಗುತ್ತೆ. ಉಗ್ರರು ಜಡ್ಜ್ ಮನೆಗೆ ತಲುಪುತ್ತಿದ್ದ ಹಾಗೆ JKLFಗೆ ಸಿಗ್ನಲ್ ಹೋಗುತ್ತೆ. ಅದಾದ ಕೇವಲ 3 ಗಂಟೆಗಳಲ್ಲಿ ಅಂದರೆ ಸಂಜೆ 7 ಗಂಟೆಗೆ ರುಬಿಯಾ ಸಯೀದ್ ಬಿಡುಗಡೆ ಆಗ್ತಾರೆ, ತಂದೆಯ ಮನೆ ಸೇರ್ತಾರೆ. ಆದರೆ ಇಡೀ ದೇಶದ ಭದ್ರತಾ ಪಡೆಗಳ ನೈತಿಕತೆಯನ್ನೇ ಧೂಳಿಪಟ ಮಾಡಿದ ಈ ಕರಾಳ ಬಿಡುಗಡೆಯ ಬೆನ್ನಲ್ಲೇ ಶ್ರೀನಗರದ ಬೀದಿಗಳಲ್ಲಿ ಉಗ್ರರು ಮತ್ತು ಅವರ ಬೆಂಬಲಿಗರು ಭಾರತ ವಿರೋಧಿ ಘೋಷಣೆ ಕೂಗ್ತಾ ವಿಜಯೋತ್ಸವ ಆಚರಿಸೋಕೆ ಶುರು ಮಾಡ್ತಾರೆ. ಜಮ್ಮು ಕಾಶ್ಮೀರ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರೆದ ಘೋರ ಕ್ಷಣಗಳು ಬೇರೆ ಯಾವುದೂ ಅಲ್ಲ, ಇವೇ ಆಗಿದ್ದು. ಹಾಗಾದರೆ ಮುಂದೆ ಆಗಿದ್ದೇನು? ಸ್ನೇಹಿತರೆ, ಹೀಗೆ ರುಬಿಯಾ ಸಯೀದ್ ಸುರಕ್ಷಿತವಾಗಿ ಮನೆಗೆ ವಾಪಸ್ಸಾಗಿದ್ದು ನಿಜ. ಆದರೆ ಭಾರತ ಸರ್ಕಾರ ಅವತ್ತು ಮಾಡಿದ ಆ ಒಂದು ತಪ್ಪು ಇಡೀ ಜಮ್ಮು ಕಾಶ್ಮೀರವನ್ನು ನರಕಕ್ಕೆ ತಳ್ಳಿಬಿಡುತ್ತೆ. ದೇಶದ ರಕ್ಷಣೆಗಾಗಿ ಮೂಳೆ ಕೊರೆಯುವ ಚಳಿಯಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ವರ್ಷಗಟ್ಟಲೆ ಶ್ರಮಪಟ್ಟು ಆ 5 ಜನ ಭಯೋತ್ಪಾದಕರನ್ನು ಭದ್ರತಾ ಪಡೆಗಳು ಹಿಡಿದು ಜೈಲಿಗೆ ಹಾಕಿದ್ದು. ಆದರೆ ದೆಹಲಿ ಸರ್ಕಾರ ಕೇವಲ 5 ದಿನಗಳಲ್ಲಿ ಅವರನ್ನ ರಾಜ ಮರ್ಯಾದೆಯಿಂದ ಬಿಡುಗಡೆ ಮಾಡಿದ್ದನ್ನು ನೋಡಿ ಆರ್ಮಿ ಮತ್ತು ಪೊಲೀಸ್ ಅಧಿಕಾರಿಗಳ ರಕ್ತ ಕುದಿಯೋಕೆ ಶುರುವಾಗಿರುತ್ತೆ. ಅವರೆಲ್ಲರ ನೈತಿಕ ಸ್ಥೈರ್ಯ ಸಂಪೂರ್ಣವಾಗಿ ಧೂಳಿಪಟವಾಗಿರುತ್ತೆ. ಈತ ಜೈಲಿನಿಂದ ಹೊರಬಂದ JKLF ಉಗ್ರರ ಅಹಂಕಾರ ನೆತ್ತಿಗೇರುತ್ತೆ. ಭಾರತದ ಗೃಹ ಸಚಿವರನ್ನೇ ನಮ್ಮ ಕಾಲಿಗೆ ಬೀಳುವಂತೆ ಮಾಡಿದ್ದೀವಿ ಅಂತ ಕಣಿವೆಯ ಬೀದಿಗಳಲ್ಲಿ ಎದೆ ಉಬ್ಬಿಸಿಕೊಂಡು ಮೆರೀತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿ ಅತ್ಯಂತ ಭೀಕರ ರಕ್ತಸಿಕ್ತ ಅಧ್ಯಾಯ. ಅದು 1990ರ ಜನವರಿ 18 ಮತ್ತು 19ರ ಕರಾಳ ರಾತ್ರಿ. ಅವತ್ತೇನಾಗುತ್ತೆ ಅಂದರೆ, ಇಡೀ ಕಾಶ್ಮೀರದ ಮಸೀದಿಗಳಲ್ಲಿದ್ದ ಲೌಡ್ ಸ್ಪೀಕರ್ಗಳು ದಿಢೀರನೇ ರಣ ಸದ್ದು ಮಾಡೋಕ್ಕೆ ಶುರು ಮಾಡ್ತವೆ. ಆದರೆ ಅವತ್ತು ಕೇಳಿದ್ದು ಯಾವುದೇ ಪ್ರಾರ್ಥನೆಯಲ್ಲ, ಬದಲಾಗಿ ರಕ್ತ ಪಿಪಾಸು ಉಗ್ರರ ಮರಣ ಶಾಸನ. ಅವ್ರೇನು ಹೇಳ್ತಾ ಇದ್ರು ಲೌಡ್ ಸ್ಪೀಕರ್ನಲ್ಲಿ ಅಂದರೆ, ನಾವೇನು ಕೇಳ್ತೀವಿ ಆಜಾದಿ ಅನ್ನೋ ಕಿರುಚಾಟ. ಜೊತೆಗೆ ಕಣಿವೆಯಲ್ಲಿದ್ದ ಅಲ್ಪಸಂಖ್ಯಾತ ಕಾಶ್ಮೀರಿ ಪಂಡಿತರನ್ನ ಗುರಿಯಾಗಿರಿಸಿ ಘೋಷಣೆಗಳು, ಇಲ್ಲಿರಬೇಕಾದ್ರೆ ನಮ್ಮ ಧರ್ಮಕ್ಕೆ ಮತಾಂತರ ಆಗಿ, ಇಲ್ಲ ಅಂದರೆ ಕಾಶ್ಮೀರ ಬಿಟ್ಟು ಓಡಿ ಹೋಗಿ, ಇಲ್ಲದಿದ್ದರೆ ಹೆಣಗಳಾಗ್ತೀರಾ ಅನ್ನೋ ಕ್ರೂರ ಬೆದರಿಕೆಗಳು ಕತ್ತಲಲ್ಲಿ ಮೊಳಗ್ತವೆ. ಹೆಣ್ಣು ಮಕ್ಕಳನ್ನು ಬಿಟ್ಟು ಗಂಡಸರು ಮಾತ್ರ ಜಾಗ ಖಾಲಿ ಮಾಡಿ ಅನ್ನೋ ವಿಕೃತ ಘೋಷಣೆಗಳು ಕೇಳಿಬರ್ತವೆ. ಆಗ ಪಂಡಿತರ ಎದೆ ನಡುಗೋಗುತ್ತೆ. ಕಣ್ಣೆದುರೇ ತಮ್ಮವರ ಕೊಲೆಯಾಗೋದನ್ನು ನೋಡಿದ ಲಕ್ಷಾಂತರ ಕಾಶ್ಮೀರಿ ಪಂಡಿತರು ತಮ್ಮ ಆಸ್ತಿ ಪಾಸ್ತಿ ಇದ್ದ ಮನೆ ಎಲ್ಲವನ್ನೂ ಹಾಗೆ ಬಿಟ್ಟು ಕೇವಲ ಜೀವ ಉಳಿಸಿಕೊಳ್ಳುವ ಸಲುವಾಗಿ ಕತ್ತಲಲ್ಲಿ ಕಣ್ಣೀರು ಹಾಕ್ತಾ ಕಣಿವೆಯಿಂದ ಮಹಾವಲಸೆ ಹೊರಡ್ತಾರೆ. ಸ್ವರ್ಗದಂತಿದ್ದ ಜಮ್ಮು ಕಾಶ್ಮೀರ ಒಂದೇ ರಾತ್ರಿಯಲ್ಲಿ ಅಲ್ಲ, ಬದಲಾಗಿ ಇಂಥ ಹಲವಾರು ಕರಾಳ ರಾತ್ರಿಗಳ ಹಿನ್ನೆಲೆಯಲ್ಲಿ ಮಸೀದಿಗಳ ಉಗ್ರ ಘೋಷಣೆಗಳ ನಡುವೆ ಸ್ಮಶಾನವಾಗಿ ಬದಲಾಗುತ್ತೆ. ಉಗ್ರರ ಧೈರ್ಯ ಇಷ್ಟಕ್ಕೆ ನಿಲ್ಲೋದಿಲ್ಲ. ಕಿಡ್ನ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ ತಂತ್ರ ಹಿಟ್ ಆಗ್ತಿದ್ದ ಹಾಗೆ ಕಾಶ್ಮೀರದಲ್ಲಿ ಸಿಕ್ಕ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಕವಿಗಳನ್ನು ಕೂಡ ಎತ್ತಾಕಿಕೊಂಡು ಹೋಗಿ ಕೊಲ್ಲೋಕೆ ಶುರು ಮಾಡ್ತಾರೆ. ಸ್ಟೇಟ್ ಟೆಲಿವಿಷನ್ ಹೆಡ್ ಆದಂಥ ಎಲ್ ಕೌಲ್, ಕವಿಯಾಗಿದ್ದಂಥ ಅಬ್ದುಲ್ ಸತ್ತಾರ್, ಕಾಶ್ಮೀರ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮುಷೀರುಲ್ ಹಕ್, ಹೀಗೆ ಸಾಲು ಗಣ್ಯರನ್ನ ಅಪಹರಿಸಿ ಕ್ರೂರಿಗಳು ಅಮಾನುಷವಾಗಿ ಕೊಲೆ ಮಾಡ್ತಾರೆ. ಇಡೀ ಭಾರತ ಸರ್ಕಾರವನ್ನೇ ಈ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಬಹುದು ಅನ್ನೋದು ಈ ಘಟನೆಯಿಂದ ಉಗ್ರರಿಗೆ ಅರ್ಥವಾಗಿಬಿಟ್ಟಿತ್ತು. ಇದೇ ಮಾದರಿನ ಫಾಲೋ ಮಾಡಿದ ಪಾಕಿಸ್ತಾನದ ಉಗ್ರರು ಮುಂದೆ 10 ವರ್ಷಗಳ ನಂತರ ಅಂದರೆ 1999ರ ಡಿಸೆಂಬರ್ 24ನೇ ತಾರೀಕಿನಂದು ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಾ ಇದ್ದ IC-814 ವಿಮಾನವನ್ನು ಹೈಜಾಕ್ ಮಾಡಿ ಕಂದಹಾರ್ಗೆ ತೊಗೊಂಡು ಹೋಗ್ತಾರೆ. ಅವತ್ತು ಕೂಡ 100 ಪ್ರಯಾಣಿಕರ ಪ್ರಾಣ ಉಳಿಸೋಕೆ ಭಾರತ ಸರ್ಕಾರ ಮಸೂದ್ ಅಜರ್ನಂಥ 3 ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಗಿ ಬರುತ್ತೆ. ಇದು ಇನ್ನೊಂದು ಮಹಾಕಥೆ. ಒಟ್ಟಿನಲ್ಲಿ 1989ರಲ್ಲಿ ಬಿತ್ತಿದ ಆ ಒಂದು ಸಣ್ಣ ತಪ್ಪು ನಿರ್ಧಾರದ ವಿಷದ ಬೀಜ ಇಡೀ ಭಾರತ ದೇಶವನ್ನೇ ದಶಕಗಳ ಕಾಲ ಕಾಡಿದ ಭಯೋತ್ಪಾದನೆಯ ಹೆಮ್ಮರವಾಗಿ ಬೆಳೆದು ನಿಂತದ್ದು ಈಗ ಇತಿಹಾಸದ ಅತ್ಯಂತ ದೊಡ್ಡ ದುರಂತ. ಆದರೆ ಈಗ ಕಾಲ ಬದಲಾಗಿದೆ.
ಭಾರತ ಸರ್ಕಾರ 2019ರಲ್ಲಿ ಕೈಗೊಂಡ ದಿಟ್ಟ ನಿರ್ಧಾರ ಆರ್ಟಿಕಲ್ 370 ರದ್ದತಿಯ ನಂತರ ಕಾಶ್ಮೀರದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ್ ಮೂಲಕ ಕಾಶ್ಮೀರದ ಪ್ರತ್ಯೇಕತಾವಾದಿಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಸರಿಯಾದ ಉತ್ತರ ನೀಡಿದೆ. ಅವತ್ತು ಭಯೋತ್ಪಾದನೆ, ಕರ್ಫ್ಯೂ ಮತ್ತು ಕಲ್ಲು ತೂರಾಟದ ಸುದ್ದಿಗಳಿಗೆ ಸೀಮಿತವಾಗಿದ್ದ ಜಮ್ಮು ಕಾಶ್ಮೀರ ಇವತ್ತು ಅಭಿವೃದ್ಧಿ ಮತ್ತು ಶಾಂತಿಯ ಹೊಸ ಯುಗಕ್ಕೆ ಸಾಕ್ಷಿಯಾಗ್ತಾ ಇದೆ. ಇವತ್ತಿನ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮತ್ತು ಪ್ರತ್ಯೇಕತಾವಾದಿಗಳಿಗೆ ಬ್ರೇಕ್ ಬಿದ್ದಿದ್ದು, ಗಡಿಯಾಚೆಗಿನ ಪ್ರಚೋದನೆಗಳಿಗೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡ್ತಾ ಇದೆ. ಕಣಿವೆಯ ಗಲ್ಲಿಗಳಲ್ಲೂ ಭಯ ಕಡಿಮೆಯಾಗಿ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿದೆ. ಇದರಿಂದಾಗಿ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಹಿಂದೆಂದೂ ಕಾಣದ ಮಟ್ಟಿಗೆ ಹೊಸ ದಾಖಲೆ ಬರೀತಾ ಇದೆ. ಲಕ್ಷಾಂತರ ಪ್ರವಾಸಿಗರು ಯಾವುದೇ ಭಯವಿಲ್ಲದೆ ಕಣಿವೆಯ ಸೌಂದರ್ಯ ಸವಿತಾ ಇದ್ದಾರೆ. ಇಂಟರ್ನೆಟ್ ನಿಷೇಧ, ಬಂದ್ಗಳ ಜಾಗದಲ್ಲಿ ಈಗ ಯುವಕರಿಗೆ ಉದ್ಯೋಗ, ಶಿಕ್ಷಣ ಮತ್ತು ಡಿಜಿಟಲ್ ಕ್ರಾಂತಿಯ ಹೊಸ ಹಾದಿ ತೆರೆದುಕೊಂಡಿದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.